ಸಂಖ್ಯಾಶಾಸ್ತ್ರವು ವ್ಯಕ್ತಿಯ ಜನ್ಮದಿನಾಂಕದ ಆಧಾರದ ಮೇಲೆ ಅವನ ವ್ಯಕ್ತಿತ್ವ, ಆಲೋಚನಾ ವಿಧಾನ, ಜೀವನದ ದೃಷ್ಟಿಕೋನ, ಸಂಬಂಧಗಳು, ವೃತ್ತಿ, ಯಶಸ್ಸು ಹಾಗೂ ಸವಾಲುಗಳ ಬಗ್ಗೆ ಕೆಲವು ನಂಬಿಕೆಗಳನ್ನು ವಿವರಿಸುವ ಒಂದು ಪುರಾತನ ಅಧ್ಯಯನವಾಗಿದೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಸಂಖ್ಯೆಯು ತನ್ನದೇ ಆದ ವಿಶಿಷ್ಟ ಶಕ್ತಿ, ಕಂಪನ ಮತ್ತು ಪ್ರಭಾವವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಜನ್ಮದಿನಾಂಕದಲ್ಲಿರುವ ಸಂಖ್ಯೆಗಳು ವ್ಯಕ್ತಿಯ ಜೀವನದಲ್ಲಿ ಒಂದು ನಿರ್ದಿಷ್ಟ ರೀತಿಯ ಪ್ರಭಾವ ಬೀರುತ್ತವೆ ಎಂಬ ನಂಬಿಕೆ ಇದೆ. ಅದರಲ್ಲಿ ಮೂಲಾಂಕ 5 ಅತ್ಯಂತ ಚುರುಕು, ಬುದ್ಧಿವಂತಿಕೆ, ಹಾಸ್ಯ ಪ್ರಜ್ಞೆ, ಸಂವಹನ ಕೌಶಲ್ಯ ಮತ್ತು ಹೊಸತನವನ್ನು ಪ್ರತಿನಿಧಿಸುವ ಸಂಖ್ಯೆಯಾಗಿದೆ. ತಿಂಗಳ 5, 14 ಮತ್ತು 23 ರಂದು ಜನಿಸಿದವರ ಮೂಲಾಂಕ 5 ಆಗುತ್ತದೆ. ಈ ಸಂಖ್ಯೆಯ ಅಧಿಪತಿ ಬುಧ ಗ್ರಹ ಎಂದು ಸಂಖ್ಯಾಶಾಸ್ತ್ರದಲ್ಲಿ ಪರಿಗಣಿಸಲಾಗುತ್ತದೆ. ಬುಧ ಗ್ರಹವು ಜ್ಞಾನ, ಬುದ್ಧಿವಂತಿಕೆ, ಸಂವಹನ, ವ್ಯಾಪಾರ, ತರ್ಕಶಕ್ತಿ, ಕಲಿಕೆ, ಭಾಷಾ ಸಾಮರ್ಥ್ಯ ಮತ್ತು ವೇಗವಾದ ಚಿಂತನೆಗೆ ಸಂಕೇತವಾಗಿದೆ ಎಂದು ನಂಬಲಾಗುತ್ತದೆ. ಆದ್ದರಿಂದ ಮೂಲಾಂಕ 5 ಹೊಂದಿರುವವರು ಸಾಮಾನ್ಯವಾಗಿ ಚುರುಕು ಮನಸ್ಸು, ತೀಕ್ಷ್ಣ ಬುದ್ಧಿ ಮತ್ತು ಎಲ್ಲರ ಜೊತೆಗೆ ಬೆರೆಯುವ ಗುಣವನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತದೆ. ಇವರ ವ್ಯಕ್ತಿತ್ವದಲ್ಲಿ ಯಾವಾಗಲೂ ಒಂದು ರೀತಿಯ ಉತ್ಸಾಹ, ಚೈತನ್ಯ ಮತ್ತು ಜೀವಂತಿಕೆ ಕಾಣಿಸಿಕೊಳ್ಳುತ್ತದೆ. ಯಾವುದೇ ಗುಂಪಿನಲ್ಲಿ ಇದ್ದರೂ ತಮ್ಮ ಮಾತು, ನಗು ಮತ್ತು ಹಾಸ್ಯದಿಂದ ಎಲ್ಲರ ಗಮನ ಸೆಳೆಯುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಇವರು ಹೆಚ್ಚು ಸಮಯ ಮೌನವಾಗಿ ಕುಳಿತುಕೊಳ್ಳುವುದಕ್ಕಿಂತ ಜನರೊಂದಿಗೆ ಮಾತನಾಡಲು, ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು, ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಲು ಮತ್ತು ಹೊಸ ಅನುಭವಗಳನ್ನು ಪಡೆಯಲು ಇಷ್ಟಪಡುತ್ತಾರೆ. ಇವರ ಜೀವನದಲ್ಲಿ ಪ್ರತಿದಿನವೂ ಹೊಸತನ ಇರಬೇಕು ಎಂಬ ಆಸೆ ಬಹಳ ಹೆಚ್ಚಾಗಿರುತ್ತದೆ. ಒಂದೇ ರೀತಿಯ ದಿನಚರಿ, ಒಂದೇ ರೀತಿಯ ಕೆಲಸ ಮತ್ತು ಯಾವುದೇ ಬದಲಾವಣೆ ಇಲ್ಲದ ಜೀವನ ಇವರಿಗೆ ಬೇಗನೆ ಬೇಸರವನ್ನುಂಟು ಮಾಡಬಹುದು. ಅದಕ್ಕಾಗಿಯೇ ಇವರು ಯಾವಾಗಲೂ ಹೊಸ ಅವಕಾಶಗಳನ್ನು ಹುಡುಕುತ್ತಿರುತ್ತಾರೆ. ಹೊಸ ಸ್ಥಳಗಳಿಗೆ ಭೇಟಿ ನೀಡುವುದು, ಹೊಸ ಜನರನ್ನು ಪರಿಚಯಿಸಿಕೊಳ್ಳುವುದು, ಹೊಸ ಭಾಷೆಗಳನ್ನು ಕಲಿಯುವುದು, ಹೊಸ ಕೌಶಲ್ಯಗಳನ್ನು ಅಭ್ಯಾಸ ಮಾಡುವುದು ಮತ್ತು ಹೊಸ ತಂತ್ರಜ್ಞಾನವನ್ನು ಬಳಸುವುದು ಇವರಿಗೆ ಬಹಳ ಇಷ್ಟವಾಗಿರುತ್ತದೆ. ಮೂಲಾಂಕ 5ರ ಪುರುಷರು ಸಾಮಾನ್ಯವಾಗಿ ಬಾಲ್ಯದಿಂದಲೇ ತುಂಬಾ ಕುತೂಹಲ ಸ್ವಭಾವದವರಾಗಿರುತ್ತಾರೆ. ಯಾವುದಾದರೂ ವಿಷಯವನ್ನು ಕೇಳಿದರೆ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಆಸಕ್ತಿ ಇವರಲ್ಲಿ ಹೆಚ್ಚಾಗಿರುತ್ತದೆ. ಪ್ರಶ್ನೆಗಳನ್ನು ಕೇಳುವುದು, ಉತ್ತರಗಳನ್ನು ಹುಡುಕುವುದು ಮತ್ತು ಪ್ರತಿಯೊಂದು ವಿಷಯವನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡುವ ಗುಣ ಇವರಲ್ಲಿರುತ್ತದೆ. ಇವರಿಗೆ ಹೊಸ ವಿಷಯಗಳನ್ನು ಕಲಿಯುವ ಸಾಮರ್ಥ್ಯ ತುಂಬಾ ವೇಗವಾಗಿರುತ್ತದೆ. ಯಾವುದೇ ವಿಷಯವನ್ನು ಬೇಗ ಅರ್ಥ ಮಾಡಿಕೊಳ್ಳುವ ಹಾಗೂ ಅದನ್ನು ಇತರರಿಗೆ ಸುಲಭವಾಗಿ ವಿವರಿಸುವ ಕಲೆ ಇವರಲ್ಲಿ ಕಂಡುಬರುತ್ತದೆ. ಬುಧ ಗ್ರಹದ ಪ್ರಭಾವದಿಂದ ಇವರು ಉತ್ತಮ ವಾಗ್ಮಿಗಳಾಗಿರುತ್ತಾರೆ ಎಂದು ಸಂಖ್ಯಾಶಾಸ್ತ್ರ ಹೇಳುತ್ತದೆ. ಸಾರ್ವಜನಿಕವಾಗಿ ಮಾತನಾಡುವುದು, ಸಭೆಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವುದು, ಚರ್ಚೆ ನಡೆಸುವುದು ಮತ್ತು ಜನರ ಮನಸ್ಸನ್ನು ಗೆಲ್ಲುವ ರೀತಿಯಲ್ಲಿ ಮಾತನಾಡುವುದು ಇವರಿಗೆ ಸಹಜವಾಗಿ ಬರುತ್ತದೆ. ಇವರ ಮಾತಿನಲ್ಲಿ ಆತ್ಮವಿಶ್ವಾಸ, ಸ್ಪಷ್ಟತೆ ಮತ್ತು ಆಕರ್ಷಣೆ ಇರುವುದರಿಂದ ಜನರು ಇವರ ಮಾತನ್ನು ಗಮನದಿಂದ ಕೇಳಲು ಇಷ್ಟಪಡುತ್ತಾರೆ. ಹಾಸ್ಯ ಪ್ರಜ್ಞೆಯು ಇವರ ದೊಡ್ಡ ಶಕ್ತಿಗಳಲ್ಲಿ ಒಂದಾಗಿದೆ. ಯಾವುದೇ ಗಂಭೀರ ವಾತಾವರಣವನ್ನು ತಮ್ಮ ತಮಾಷೆಯ ಮಾತುಗಳಿಂದ ಹಗುರಗೊಳಿಸುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಸ್ನೇಹಿತರ ಗುಂಪಿನಲ್ಲಿ ನಗುವಿನ ವಾತಾವರಣ ನಿರ್ಮಿಸುವುದು, ಒತ್ತಡದಲ್ಲಿರುವವರನ್ನು ನಗಿಸುವುದು ಮತ್ತು ಎಲ್ಲರ ಮನಸ್ಸನ್ನು ಹಗುರಗೊಳಿಸುವುದು ಇವರಿಗೆ ಸುಲಭವಾಗಿರುತ್ತದೆ. ಆದರೆ ಕೆಲವೊಮ್ಮೆ ಇವರ ತಮಾಷೆಯ ಸ್ವಭಾವವನ್ನು ಎಲ್ಲರೂ ಒಂದೇ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಅವರ ಮಾತುಗಳು ಇತರರಿಗೆ ಕಿರಿಕಿರಿ ಅಥವಾ ತಪ್ಪು ಅರ್ಥವನ್ನುಂಟು ಮಾಡಬಹುದು. ಆದ್ದರಿಂದ ಯಾವ ಸಂದರ್ಭದಲ್ಲಿ ಹೇಗೆ ಮಾತನಾಡಬೇಕು ಎಂಬ ಅರಿವು ಇರಬೇಕು ಎಂದು ಸಂಖ್ಯಾಶಾಸ್ತ್ರ ಸಲಹೆ ನೀಡುತ್ತದೆ. ಮೂಲಾಂಕ 5ರ ಪುರುಷರು ಸ್ನೇಹಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವುದು ಇವರಿಗೆ ತುಂಬಾ ಸುಲಭ.
ಅಪರಿಚಿತರೊಂದಿಗೆ ಕೂಡ ಕೆಲವೇ ನಿಮಿಷಗಳಲ್ಲಿ ಆತ್ಮೀಯವಾಗಿ ಮಾತನಾಡುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಇವರ ಸ್ನೇಹ ವಲಯ ಸಾಮಾನ್ಯವಾಗಿ ದೊಡ್ಡದಾಗಿರುತ್ತದೆ. ವಿಭಿನ್ನ ಕ್ಷೇತ್ರದ ಜನರೊಂದಿಗೆ ಸಂಪರ್ಕ ಬೆಳೆಸುವುದು ಇವರ ವಿಶೇಷ ಗುಣವಾಗಿದೆ. ತಮ್ಮ ಸಂಪರ್ಕಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಜೀವನದಲ್ಲಿ ಮುಂದೆ ಸಾಗುವ ಸಾಮರ್ಥ್ಯ ಇವರಲ್ಲಿ ಕಂಡುಬರುತ್ತದೆ. ಇವರಿಗೆ ಪ್ರವಾಸ ಬಹಳ ಇಷ್ಟ. ಒಂದೇ ಊರಲ್ಲಿ ಒಂದೇ ಪರಿಸರದಲ್ಲಿ ಹೆಚ್ಚು ಕಾಲ ಇರಲು ಇಷ್ಟಪಡುವುದಿಲ್ಲ. ಹೊಸ ನಗರಗಳು, ಹೊಸ ದೇಶಗಳು, ಹೊಸ ಸಂಸ್ಕೃತಿಗಳು ಮತ್ತು ಹೊಸ ಅನುಭವಗಳು ಇವರನ್ನು ಆಕರ್ಷಿಸುತ್ತವೆ. ಪ್ರಯಾಣದ ಮೂಲಕ ಜೀವನದ ಅನೇಕ ಪಾಠಗಳನ್ನು ಕಲಿಯಬಹುದು ಎಂಬ ನಂಬಿಕೆ ಇವರಲ್ಲಿರುತ್ತದೆ. ಸಾಹಸ ಕ್ರೀಡೆಗಳು, ಪ್ರಕೃತಿ ವೀಕ್ಷಣೆ, ಬೆಟ್ಟ ಹತ್ತುವುದು, ಸಮುದ್ರ ತೀರಗಳಿಗೆ ಭೇಟಿ ನೀಡುವುದು ಮತ್ತು ವಿಭಿನ್ನ ಆಹಾರಗಳನ್ನು ಸವಿಯುವುದು ಇವರಿಗೆ ಸಂತೋಷವನ್ನು ನೀಡುತ್ತದೆ. ವೃತ್ತಿ ಜೀವನದಲ್ಲಿಯೂ ಮೂಲಾಂಕ 5ರ ಜನರು ಬದಲಾವಣೆಗಳನ್ನು ಇಷ್ಟಪಡುತ್ತಾರೆ. ಒಂದೇ ರೀತಿಯ ಕೆಲಸವನ್ನು ವರ್ಷಗಳ ಕಾಲ ಮಾಡುವುದಕ್ಕಿಂತ ಹೊಸ ಅವಕಾಶಗಳು, ಹೊಸ ಜವಾಬ್ದಾರಿಗಳು ಮತ್ತು ಹೊಸ ಸವಾಲುಗಳನ್ನು ಸ್ವೀಕರಿಸಲು ಇಷ್ಟಪಡುತ್ತಾರೆ. ಮಾಧ್ಯಮ, ಪತ್ರಿಕೋದ್ಯಮ, ಮಾರ್ಕೆಟಿಂಗ್, ಸೇಲ್ಸ್, ಶಿಕ್ಷಣ, ವ್ಯಾಪಾರ, ಬರವಣಿಗೆ, ನಿರೂಪಣೆ, ಡಿಜಿಟಲ್ ಮೀಡಿಯಾ, ಜಾಹೀರಾತು, ಸಾರ್ವಜನಿಕ ಸಂಪರ್ಕ, ಪ್ರವಾಸೋದ್ಯಮ ಮತ್ತು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಇವರು ಉತ್ತಮ ಸಾಧನೆ ಮಾಡಬಹುದು ಎಂದು ಸಂಖ್ಯಾಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಹಣ ಸಂಪಾದಿಸುವ ಬುದ್ಧಿವಂತಿಕೆ ಇವರಲ್ಲಿರುತ್ತದೆ. ಹೊಸ ಆದಾಯದ ಮಾರ್ಗಗಳನ್ನು ಕಂಡುಹಿಡಿಯುವಲ್ಲಿ ಇವರು ಚಾಣಾಕ್ಷರಾಗಿರುತ್ತಾರೆ. ಆದರೆ ಹಣವನ್ನು ಉಳಿಸಿಕೊಳ್ಳುವಲ್ಲಿ ಕೆಲವೊಮ್ಮೆ ನಿರ್ಲಕ್ಷ್ಯ ತೋರಬಹುದು. ಹೊಸ ಅನುಭವಗಳು, ಪ್ರವಾಸಗಳು, ಹವ್ಯಾಸಗಳು ಮತ್ತು ಆಸಕ್ತಿಗಳಿಗಾಗಿ ಹೆಚ್ಚು ಖರ್ಚು ಮಾಡುವ ಪ್ರವೃತ್ತಿ ಕಂಡುಬರಬಹುದು. ಆದ್ದರಿಂದ ಹಣಕಾಸಿನ ಯೋಜನೆ ಮಾಡಿಕೊಳ್ಳುವುದು ಇವರಿಗೆ ಬಹಳ ಮುಖ್ಯ ಎಂದು ಹೇಳಲಾಗುತ್ತದೆ. ಪ್ರೀತಿಯ ವಿಷಯದಲ್ಲಿ ಮೂಲಾಂಕ 5ರ ಪುರುಷರು ಬಹಳ ಆಕರ್ಷಕರಾಗಿರುತ್ತಾರೆ. ತಮ್ಮ ಮಾತು, ನಗು, ಆತ್ಮವಿಶ್ವಾಸ ಮತ್ತು ಹಾಸ್ಯ ಪ್ರಜ್ಞೆಯಿಂದ ಎದುರಾಳಿಯ ಮನಸ್ಸನ್ನು ಸುಲಭವಾಗಿ ಗೆಲ್ಲುತ್ತಾರೆ. ಸಂಬಂಧದಲ್ಲಿ ಸಂತೋಷ, ಸಂಭಾಷಣೆ ಮತ್ತು ಹೊಸತನ ಇರಬೇಕು ಎಂದು ಬಯಸುತ್ತಾರೆ. ತಮ್ಮ ಸಂಗಾತಿಯೊಂದಿಗೆ ಸ್ನೇಹಪರ ಸಂಬಂಧವನ್ನು ಬೆಳೆಸಲು ಇಷ್ಟಪಡುತ್ತಾರೆ. ಆದರೆ ಸ್ವಾತಂತ್ರ್ಯವನ್ನು ಹೆಚ್ಚು ಪ್ರೀತಿಸುವ ಕಾರಣ ಕೆಲವೊಮ್ಮೆ ಅತಿಯಾದ ನಿಯಂತ್ರಣವನ್ನು ಸಹಿಸಿಕೊಳ್ಳಲು ಕಷ್ಟಪಡಬಹುದು. ಪರಸ್ಪರ ವಿಶ್ವಾಸ ಮತ್ತು ಮುಕ್ತ ಸಂಭಾಷಣೆ ಇದ್ದರೆ ಇವರ ದಾಂಪತ್ಯ ಜೀವನ ಉತ್ತಮವಾಗಿರುತ್ತದೆ ಎಂದು ಸಂಖ್ಯಾಶಾಸ್ತ್ರ ಹೇಳುತ್ತದೆ. ಕುಟುಂಬದವರೊಂದಿಗೆ ಸಹ ಇವರು ಆತ್ಮೀಯರಾಗಿರುತ್ತಾರೆ. ಎಲ್ಲರನ್ನೂ ನಗಿಸುವುದು, ಕುಟುಂಬದ ಕಾರ್ಯಕ್ರಮಗಳನ್ನು ಉತ್ಸಾಹದಿಂದ ನಡೆಸುವುದು ಮತ್ತು ಎಲ್ಲರನ್ನೂ ಒಗ್ಗೂಡಿಸುವಲ್ಲಿ ಇವರ ಪಾತ್ರ ಪ್ರಮುಖವಾಗಿರುತ್ತದೆ. ಮಕ್ಕಳೊಂದಿಗೆ ಸುಲಭವಾಗಿ ಬೆರೆಯುವ ಗುಣ ಇವರಲ್ಲಿರುತ್ತದೆ. ಮೂಲಾಂಕ 5ರ ಜನರು ಬುದ್ಧಿವಂತರಾಗಿರುವುದರಿಂದ ಯಾವುದೇ ಸಮಸ್ಯೆಗೆ ಬೇಗ ಪರಿಹಾರ ಕಂಡುಹಿಡಿಯಲು ಪ್ರಯತ್ನಿಸುತ್ತಾರೆ. ಸಂಕಷ್ಟದ ಸಂದರ್ಭದಲ್ಲೂ ಗಾಬರಿಯಾಗದೆ ಪರಿಸ್ಥಿತಿಯನ್ನು ವಿಶ್ಲೇಷಿಸಿ ನಿರ್ಧಾರ ತೆಗೆದುಕೊಳ್ಳುವ ಗುಣ ಇವರಲ್ಲಿ ಕಂಡುಬರುತ್ತದೆ. ಆದಾಗ್ಯೂ ಕೆಲವೊಮ್ಮೆ ಅತಿಯಾದ ಆತುರದಿಂದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ದೊಡ್ಡ ನಿರ್ಧಾರಗಳ ಮೊದಲು ಯೋಚಿಸಿ ಮುಂದುವರಿಯುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ಇವರು ಚಟುವಟಿಕೆಯಿಂದ ಕೂಡಿದ ಜೀವನವನ್ನು ನಡೆಸಲು ಇಷ್ಟಪಡುತ್ತಾರೆ. ಆದರೆ ಅನಿಯಮಿತ ಜೀವನ ಶೈಲಿ, ಸರಿಯಾದ ವಿಶ್ರಾಂತಿಯ ಕೊರತೆ ಮತ್ತು ಅತಿಯಾದ ಕೆಲಸದಿಂದ ಒತ್ತಡ ಉಂಟಾಗಬಹುದು. ಸಮಯಕ್ಕೆ ಆಹಾರ ಸೇವಿಸುವುದು, ಸಾಕಷ್ಟು ನಿದ್ರೆ ಮಾಡುವುದು ಮತ್ತು ನಿಯಮಿತ ವ್ಯಾಯಾಮ ಮಾಡುವುದು ಇವರಿಗೆ ಉಪಯುಕ್ತವಾಗಿರುತ್ತದೆ. ಮಾನಸಿಕ ಚಟುವಟಿಕೆ ಹೆಚ್ಚಿರುವುದರಿಂದ ಧ್ಯಾನ, ಯೋಗ ಮತ್ತು ಪ್ರಕೃತಿಯ ಮಧ್ಯೆ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿಯನ್ನು ನೀಡಬಹುದು. ಬುಧ ಗ್ರಹದ ಪ್ರಭಾವದಿಂದ ಭಾಷೆ ಕಲಿಯುವುದು, ಪುಸ್ತಕ ಓದುವುದು, ಬರವಣಿಗೆ, ಚರ್ಚೆ, ವಿಶ್ಲೇಷಣೆ ಮತ್ತು ಹೊಸ ಕೌಶಲ್ಯಗಳನ್ನು ಕಲಿಯುವ ಆಸಕ್ತಿ ಇವರಲ್ಲಿ ಜೀವಮಾನ ಪೂರ್ತಿ ಇರುತ್ತದೆ. ತಮ್ಮ ಪ್ರತಿಭೆಯಿಂದ ಜನರ ಮೆಚ್ಚುಗೆಯನ್ನು ಗಳಿಸುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಎಲ್ಲರೊಂದಿಗೆ ಸುಲಭವಾಗಿ ಬೆರೆಯುವ ಗುಣ,
ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯ, ತ್ವರಿತ ಚಿಂತನೆ, ಉತ್ತಮ ಸಂವಹನ ಕೌಶಲ್ಯ ಮತ್ತು ಸದಾ ಹೊಸತನದ ಹುಡುಕಾಟ ಇವರ ವ್ಯಕ್ತಿತ್ವದ ಪ್ರಮುಖ ಲಕ್ಷಣಗಳಾಗಿವೆ. ಆದರೆ ಅತಿಯಾದ ಚಂಚಲತೆ, ತಾಳ್ಮೆಯ ಕೊರತೆ, ಒಂದೇ ಕೆಲಸದಲ್ಲಿ ಹೆಚ್ಚು ಸಮಯ ಗಮನ ಕೇಂದ್ರೀಕರಿಸಲು ಕಷ್ಟವಾಗುವುದು ಮತ್ತು ಬೇಗ ಬೇಸರಗೊಳ್ಳುವ ಗುಣವನ್ನು ನಿಯಂತ್ರಿಸಿಕೊಂಡರೆ ಜೀವನದಲ್ಲಿ ಇನ್ನಷ್ಟು ದೊಡ್ಡ ಯಶಸ್ಸನ್ನು ಸಾಧಿಸಬಹುದು ಎಂದು ಸಂಖ್ಯಾಶಾಸ್ತ್ರ ಹೇಳುತ್ತದೆ. ಮೂಲಾಂಕ 5ರ ಪುರುಷರು ಎಲ್ಲ ಸಂದರ್ಭಗಳಲ್ಲಿಯೂ ಒಂದೇ ರೀತಿಯವರಾಗಿರುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವವು ಅವನ ಜನ್ಮಕುಂಡಲಿ, ಕುಟುಂಬದ ವಾತಾವರಣ, ಶಿಕ್ಷಣ, ಜೀವನಾನುಭವ, ಮೌಲ್ಯಗಳು ಮತ್ತು ವೈಯಕ್ತಿಕ ಪ್ರಯತ್ನಗಳ ಮೇಲೂ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಸಂಖ್ಯಾಶಾಸ್ತ್ರದಲ್ಲಿ ನೀಡಲಾಗಿರುವ ಈ ವಿವರಣೆಗಳನ್ನು ಒಂದು ಸಾಮಾನ್ಯ ನಂಬಿಕೆ ಮತ್ತು ವ್ಯಕ್ತಿತ್ವದ ಪ್ರವೃತ್ತಿಗಳಾಗಿ ಮಾತ್ರ ಪರಿಗಣಿಸಬೇಕು, ಅಂತಿಮ ಸತ್ಯವೆಂದು ಪರಿಗಣಿಸಬಾರದು. ಆದಾಗ್ಯೂ ಸಂಖ್ಯಾಶಾಸ್ತ್ರದ ನಂಬಿಕೆಗಳ ಪ್ರಕಾರ ಮೂಲಾಂಕ 5ರ ಪುರುಷರು ತಮ್ಮ ಬುದ್ಧಿವಂತಿಕೆ, ಹಾಸ್ಯ ಪ್ರಜ್ಞೆ, ಸಂವಹನ ಕೌಶಲ್ಯ, ಆತ್ಮವಿಶ್ವಾಸ, ಸ್ನೇಹಪರ ಮನೋಭಾವ, ಹೊಸತನದ ಪ್ರೀತಿ, ಸಾಹಸಮಯ ಜೀವನ ಶೈಲಿ ಮತ್ತು ಚೈತನ್ಯಭರಿತ ವ್ಯಕ್ತಿತ್ವದ ಮೂಲಕ ಎಲ್ಲೆಡೆ ತಮ್ಮದೇ ಆದ ವಿಶಿಷ್ಟ ಗುರುತನ್ನು ಮೂಡಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.